ಹಿಂದೂ ಜನಜಾಗೃತಿ ಸಮಿತಿಯು 22 ವರ್ಷಗಳಿಂದ ನಿರಂತರ ರಾಷ್ಟ್ರ ಮತ್ತು ಧರ್ಮ ಕಾರ್ಯ ಮಾಡುತ್ತಿದ್ದು, ಈ ವರ್ಷವೂ ಜುಲೈ 21ರಂದು ಸಂಜೆ 5 ಗಂಟೆಗೆ ಹಾಸನದ ಸಪ್ತಪದಿ ಸೌದಾಮಿನಿ ಶ್ರೀ ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ಗುರು ಪೂರ್ಣಿಮಾ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಕಳೆದ 3 ದಶಕಗಳಿಂದ ಸಮಾಜದಲ್ಲಿ ನಿರಂತರ ಧರ್ಮ ಪ್ರಸಾರ ಹಾಗೂ ಅಧ್ಯಾತ್ಮ ಪ್ರಸಾರ ಕಾರ್ಯವನ್ನು ಮಾಡ್ತಾ ಇರುವಂತಹ ಸನಾತನ ಸಂಸ್ಥೆಯ ಪ್ರತಿನಿಧಿಯಾಗಿರುವ ನಾನು ಸೌಭಾಗ್ಯವತಿ ಲಕ್ಷ್ಮೀ ಪೈ ತಮ್ಮೆಲ್ಲರನ್ನು ಗುರುಪೂರ್ಣಿಮೆ ನಿಮಿತ್ತ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಗುರು ಶಿಷ್ಯ ಪರಂಪರೆ ಭಾರತದ ವೈಶಿಷ್ಟ್ಯವಾಗಿದ್ದು, ಯಾವುದೇ ಕಾರ್ಯಕ್ಕೆ ಗುರುಗಳ ಕೃಪೆ ಇದ್ದರೆ ಅದರಲ್ಲಿ ಯಶಸ್ಸು ನಿಶ್ಚಿತ. ಇಂತಹ ತೇಜಸ್ವಿ ಗುರು ಶಿಷ್ಯ ಪರಂಪರೆಯನ್ನು ಸ್ಮರಿಸಲು ಮತ್ತು ಆದರ್ಶ ರಾಷ್ಟ್ರ ಸ್ಥಾಪನೆಯ ಕಾರ್ಯಕ್ಕೆ ಪ್ರೇರಣೆ ನೀಡಲು ಇಂದು ಜನಜಾಗೃತಿ ಸಮಿತಿಯು ಪ್ರತಿ ವರ್ಷ ಈ ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ಗುರು ಪೂಜೆಯನ್ನು ಹೇಗೆ ಮಾಡಬೇಕು, ಗುರುಗಳ ಮಹತ್ವವೇನು ಎಂಬುದನ್ನು ಸನಾತನ ಸಂಸ್ಥೆಯ ಲಕ್ಷ್ಮೀ ಪೈರವರು ವಿವರಿಸಿದ್ದು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿದರು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬಾಲ್ಯದಿಂದಲೂ ನಾವೆಲ್ಲರೂ ಈ ಶ್ಲೋಕವನ್ನು ನಿರಂತರ ಕೇಳ್ತಾ ಬಂದಿದ್ದೇವೆ ಹಾಗೂ ಹೇಳ್ತಾ ಬಂದಿದ್ದೇವೆ. ಇದರ ಅರ್ಥ ನಮಗೆಲ್ಲ ಗೊತ್ತಿದೆ ಬಂಧುಗಳೇ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ತ್ರಿಮೂರ್ತಿಗಳ ರೂಪವಾಗಿರುವಂತಹ ಗುರುವಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ, ಅಂತಹ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂತಹ ಪರ್ವಕಾಲವು ನಮ್ಮೆದುರಿಗಿದೆ. ಆಷಾಢ ಶುಕ್ಲ ಪೌರ್ಣಮಿ, ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ನಾವು ವ್ಯಾಸ ಪೂರ್ಣಿಮೆ ಅಂತ ಕರೀತೇವೆ. ಮಹರ್ಷಿ ಭಗವಾನ್ ವೇದವ್ಯಾಸರ ಹೆಸರನ್ನು ನಾವೆಲ್ಲರೂ ಕೇಳಿದ್ದೇವೆ. ಆದಿಗುರು ಅಂತ ಹೇಳಿ ಅವರನ್ನು ಮಾನ್ಯ ಮಾಡಲಾಗಿದೆ. ಮಹಾವಿಷ್ಣುವಿನ ಅಂಶಾವತಾರವಾಗಿ ಅವರು ಧರ್ಮದ ಉದ್ಧಾರಕ್ಕಾಗಿ ಪೃಥ್ವಿಯ ಮೇಲೆ ಆವಿರ್ಭವಿಸಿದಂತಹ ಮಹತ್ವಪೂರ್ಣ ಕಾಲಘಟ್ಟ ಅಂತ ಹೇಳಿದರೆ ಆಷಾಢ ಶುಕ್ಲ ಪೌರ್ಣಮಿ. ಹಾಗಾಗಿ ಈ ದಿನವನ್ನು ಗುರುಪೂರ್ಣಿಮೆ ಅಂತ ಹೇಳಿ ಎಲ್ಲ ಆಧ್ಯಾತ್ಮಿಕ ಸಂಘಟನೆಗಳ ಸಾಧಕರು, ಶಿಷ್ಯರು ಈ ದಿನದಂದು ತಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತ ಮಾಡ್ತಾರೆ. ಇದಕ್ಕೆ ಕಾರಣ ಏನಂದರೆ, ಈ ಗುರುಪೂರ್ಣಿಮೆಯ ಪರ್ವದಿನದಂದು ಬ್ರಹ್ಮಾಂಡದಿಂದ 1000 ಪಟ್ಟು ಹೆಚ್ಚು ಗುರುತತ್ವ ಪೃಥ್ವಿಗೆ ಬರ್ತದೆ. ಮನುಷ್ಯನ ಜೀವನದಲ್ಲಿ ಗುರುವಿಗೆ ಎಂತಹ ಮಹತ್ವದ ಸ್ಥಾನ ಇದೆ, ಇದರ ಬಗ್ಗೆ ಹಿಂದೂ ಧರ್ಮ ನಮಗೆ ಬಹಳ ವರ್ಣನೆಯನ್ನು ಮಾಡ್ತದೆ ಬಂಧುಗಳೇ. ಗುರು ಎಂಬ ಶಬ್ದದ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಗು ಎಂಬ ಅಕ್ಷರದ ಅರ್ಥ ಅಜ್ಞಾನರೂಪಿ ಅಂಧಕಾರ. ರು ಅಂತ ಹೇಳಿದ್ರೆ ಜ್ಞಾನರೂಪಿ ಬೆಳಕು. ಅಂದ್ರೆ ಯಾರು ನಮಗೆ ಅಜ್ಞಾನವೆಂಬ ಅಂಧಕಾರದಿಂದ ಜ್ಞಾನರೂಪಿ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅವರು ಗುರುಗಳು. ಅನೇಕ ಸಂತರು, ಮಹಾತ್ಮರು ಗುರುವಿನ ಮಹಿಮೆಯ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಗುರುಚರಿತ್ರೆ ಎಂಬ ಗ್ರಂಥದಲ್ಲಿ ಗುರುಗಳ ಬಗ್ಗೆ ಈ ರೀತಿ ವರ್ಣನೆಯನ್ನು ಮಾಡಿದ್ದಾರೆ. ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತರುಸ್ತಥಾ ಪಾಪಂ ತಾಪಂಚ ದೈನ್ಯಂಚ ಹರೇ ಶ್ರೀ ಗುರುದರ್ಶನಂ ಅಂತ ಹೇಳಿ. ದೇವನದಿ ಗಂಗೆಯ ಬಗ್ಗೆ ನಾವು ಕೇಳಿದ್ದೇವೆ. ಪಾಪನಾಶಿನಿ. ಪ್ರತಿಯೊಬ್ಬ ಹಿಂದೂ ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಗಂಗೆಯಲ್ಲಿ ಸ್ನಾನ ಮಾಡಬೇಕೆಂಬ ಇಚ್ಛೆಯನ್ನು ಇಟ್ಟುಕೊಳ್ತಾನೆ. ಅಂತಹ ಗಂಗಾ ನದಿ ನಮ್ಮೆಲ್ಲರ ಪಾಪವನ್ನು ನಾಶ ಮಾಡ್ತಾಳೆ. ಅದೇ ರೀತಿ ಶಶಿ ತಾಪಂ. ಶಶಿ ಅಂತ ಹೇಳಿದರೆ ಚಂದ್ರ. ಪೂರ್ಣ ಚಂದ್ರನನ್ನು ನೋಡಿದಾಗ ನಮ್ಮ ಮನಸ್ಸಿನ ಎಲ್ಲ ತಾಪಗಳು ನಷ್ಟವಾಗ್ತದೆ. ಅದೇ ರೀತಿ ದೈನ್ಯಂ ಕಲ್ಪತರುಸ್ತಥಾ. ಕಲ್ಪವೃಕ್ಷವು ನಮ್ಮ ಎಲ್ಲ ರೀತಿಯ ಕಾರ್ಪಣ್ಯವನ್ನು, ದಾರಿದ್ರ್ಯವನ್ನು ನಾಶ ಮಾಡ್ತದೆ. ಆದರೆ ಪಾಪಂ ತಾಪಂಚ ದೈನ್ಯಂಚ ಹರೇ ಶ್ರೀ ಗುರು ದರ್ಶನಂ. ನಮ್ಮ ಎಲ್ಲ ರೀತಿಯ ಪಾಪಗಳನ್ನು ಮತ್ತು ನಮ್ಮ ಎಲ್ಲ ಸಂಕಟಗಳನ್ನು, ನಮ್ಮ ದೈನ್ಯವನ್ನು ಕೇವಲ ಶ್ರೀ ಗುರುದರ್ಶನದಿಂದ ನಮಗೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ ಅಂಥೇಳಿ ಈ ಪ್ರಕಾರ ಗುರುಚರಿತ್ರೆಯಲ್ಲಿನ ಒಂದು ಸುಭಾಷಿತ ಗುರುಗಳ ವರ್ಣನೆಯನ್ನು ಮಾಡ್ತದೆ ಬಂಧುಗಳೇ. ಪ್ರತಿಯೊಬ್ಬ ಸಂತರು ಗುರುಗಳ ಮಹಿಮೆಯನ್ನು ನಾನಾ ರೀತಿಯಲ್ಲಿ ಹಾಡಿ ಹೊಗಳಿದ್ದಾರೆ. ಸಂತ ಕಬೀರದಾಸರು ತಮ್ಮ ದ್ವಿಪದಿಯಲ್ಲಿ ನಮಗೆ ಈ ರೀತಿ ಹೇಳ್ತಾರೆ. ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗು ಪಾಯ್ ಬಲಿಹಾರಿ ಗುರು ಆಪ್ನೆ ಗೋವಿಂದ ದಿಯೋ ಬತಾಯ್. ಅಂದ್ರೆ ಒಂದು ವೇಳೆ ನಮಗೆ ಗುರುಗಳು ಮತ್ತು ಪರಮಾತ್ಮ ಒಟ್ಟಿಗೆ ದರ್ಶನವನ್ನು ನೀಡಿದರೆ
ನಾವು ಯಾರ ಕಾಲನ್ನು ಮೊದಲು ಸ್ಪರ್ಶ ಮಾಡಬೇಕು? ಗುರುಗಳ ಕಾಲನ್ನೇ ಸ್ಪರ್ಶಿಸಬೇಕು. ನಾವೆಲ್ಲರೂ ಈ ಪರ್ವ ದಿನದಂದು ಗುರು ಚರಣಗಳಲ್ಲಿ ಪ್ರಾರ್ಥನೆ ಮಾಡುವ ಬಂಧುಗಳೇ. ಇಡೀ ಸಮಾಜದಲ್ಲಿ ಮತ್ತು ವಿಶ್ವದಲ್ಲಿ ಅಧರ್ಮದ ನಾಶವನ್ನು ಮಾಡಿ ಧರ್ಮದ ಸಂಸ್ಥಾಪನೆಯನ್ನು ಮಾಡಿ ಗುರುದೇವ. ಈ ಧರ್ಮ ಕಾರ್ಯದಲ್ಲಿ ನಾವೆಲ್ಲರೂ ಯಥಾಶಕ್ತಿ ನಮ್ಮ ತನು ಮನ ಧನ ಬುದ್ಧಿ ಕೌಶಲ್ಯವನ್ನು ಸಮರ್ಪಣೆ ಮಾಡುವಂತೆ ನೀವೇ ನಮಗೆ ಸದ್ಬುದ್ಧಿಯನ್ನು ನೀಡಿ, ನೀವೇ ನಮ್ಮೆಲ್ಲರ ಉದ್ಧಾರವನ್ನು ಮಾಡಿ ಶೀಘ್ರಾತಿ ಶೀಘ್ರದಲ್ಲಿ ಧರ್ಮಾಧಿಷ್ಠಿತ ಸಮಾಜ ಮತ್ತು ರಾಷ್ಟ್ರದ ಸ್ಥಾಪನೆಯನ್ನು ಮಾಡಿ. ಇದೇ ತಮ್ಮ ಚರಣಗಳಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ. ಈ ಪ್ರಕಾರ ನಾವೆಲ್ಲರೂ ಗುರುಚರಣದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಗುರುಪೂರ್ಣಿಮೆಯ ಸಂಪೂರ್ಣ ಆಧ್ಯಾತ್ಮಿಕ ಲಾಭವನ್ನು ಪಡೆಯೋಣ ಬಂಧುಗಳೇ.